ಅಣ್ಣ ಫುಲ್ ಟ್ರಾಫಿಕು ಗಾಯ್ಸ್. ಎಲ್ಲ ಧರ್ಮಸ್ಥಳಕ್ಕೆ ಬಂದಿದ್ದ ಎಲ್ರಿಗೂ ನಮಸ್ಕಾರ ಗಾಯ್ಸ್. ಏನ್ ಫುಲ್ ಟ್ರಾಫಿಕು ಗಾಯ್ಸ್, ಇಲ್ಲಿ ಹೋಗ್ಬೇಡ ಕಣ ನಮ್ಗಡ, ಫುಲ್ ಟ್ರಾಫಿಕು ಗಾಯ್ಸ್. ಏನ್ ಪಾಂಡವಪುರ ರೋಡಲ್ಲೂ ಟ್ರಾಫಿಕ್, ಮೈಸೂರು ಆದಂಗೆ ಆಗ್ಬಿಟ್ಟದ. ಏನ್ ಸಮಾಚಾರ ಗೊತ್ತಿಲ್ಲ. ನಮ್ಮ ನಡಿಗೆ ಮಂಜುನಾಥನ ಕಡೆಗೆ ಪಾದಯಾತ್ರೆ ಗುರು, ಪಾದಯಾತ್ರೆ ಹೋಯ್ತಾ. ನಾವು ಕಾರ್ ಯಾತ್ರೆ ಮಾಡ್ತಾವೆ, ಪಾದಯಾತ್ರೆ ಎಲ್ಲ ನಾವು ಹೋಗುದಿಲ್ಲ. ಈ ಬೋಸಡಿಗ ಹೋದ್ವಾರ ಮಾದಪ್ಪನ ಬೆಟ್ಟಕ್ಕೆ ಬರ್ದಾನೆ, ಧರ್ಮಸ್ಥಳಕ್ಕೆ ಹೋಗೋದಿನ್ನ ಈ ವಾರ ಧರ್ಮಸ್ಥಳಕ್ಕೆ ಬಂದಾನೆ, ಹೋಯ್ತಾವಿ. ನೆಕ್ಸ್ಟ್ ಎಲ್ಲಿ ಹೋಗಮ್ಮಪ್ಪ? ತಿಗಾ ಮುಚ್ಕೊಂಡು ಅಲ್ಲೆಲ್ಲಾರು ಮುಂದೆ ಫಸ್ಟ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಗಿಟ್ರೋಲ್ ಹಾಕ್ಸಿದ್ರೆ ಸರಿ, ಇಲ್ಲ ಹೊಡಿತೀನಿ ಜೋಡ್ನಲ್ಲಿ. ಎಲ್ರಿಗೂ ನಮಸ್ಕಾರ ಗುರು, ನಾನ್ ನಿಮ್ಮ ಬನ್ನು ಹುಡುಗ. ಹಿಂಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಬೆಳೆಸ್ತಾ ಇರಿ. ನೀವು ತಲೆನೇ ಕೆಡಿಸ್ಕೊಬಿಡಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ನಾವು ಕೊಡ್ತಾ ಇರ್ತೀವಿ. ಡ್ರೈವರ್ ಸ್ವಲ್ಪ ಗಾಡಿ ನಿಧಾನಕ್ಕೆ ನೀಟಾಗಿ ಓಡಿಸಪ್ಪ. ಹೋಗೋದಕ್ಕೆ ಸ್ವಾಮಿ ಅಲ್ವಾ ಸ್ವಾಮಿ, ಶಿಸ್ತಾಗಿ ಮೈಸೂರಿಗೆ ಹೋಗೋದೈತಲ್ಲ ಸ್ವಾಮಿ. ಏನ್ ಸ್ವಾಮಿ ಮೈಸೂರಿಗಿಂತ ಟ್ರಾಫಿಕ್ ಜಾಸ್ತಿ ಅದಲ್ಲ ಏನ್ ಸ್ವಾಮಿ ಇವತ್ತಿಲ್ಲಿ? ಪಾಂಡವಪುರ ರೋಡು ಇಲ್ಲಿ ನೋಡಿ ಗಾಯ್ಸ್, ಪಾಂಡವಪುರ ರೋಡು ಫುಲ್ ಟ್ರಾಫಿಕು. ಗುರು 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 ಏನ್ ಹೇಳಮ್ಮ ಗುರು, ಪ್ರತಿ ಸಲನು ಅದೇ ಹೇಳುದು ಗುರು, ಜೀವನದಲ್ಲಿ ಎಂಜಾಯ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಏನಂತೀರಾ? ಜಾಲಿ 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 ಫುಲ್ ಜಾಲಿ ಗುರು. ಇನ್ಮೇಲೆ ಪ್ರತಿ ವಾರ ಗುರು ನಾವು ವಾರ ಪೂರ್ತಿ ಕೆಲಸ ಮಾಡ್ತೀವಿ, ನೈಟ್ ಎಲ್ಲ. ವಾರಕ್ಕೊಂದ್ಸಲ ಆದ್ರೂ ರೆಸ್ಟ್ ತಗೊಂಡು ಇನ್ಮೇಲೆ ವಾರಕ್ಕೊಂದೊಂದ್ಸಲ ಒಂದೊಂದ್ ಕಡೆ ಸುತ್ತಾ ಇರ್ಬೇಕು ಗುರು, ಅಷ್ಟೇ. ದಿನ ಸುತ್ತೀನಿ, ಆದ್ರೆ ದಿನ ಈ ತರ ಲ್ಯಾಂಗಿಂಗ್ ಎಲ್ಲ ಹೊಡಿಕಾಗಲ್ಲ. ನಮ್ಮ ಓನರ್ ಯಾಕಡೆ ಹೊಡಿತಾರೆ. ಆಮೇಲೆ ಕೆಲಸ ಬಿಟ್ಬಿಟ್ಟು ನಾವು ಹೋದ್ರೆ, ಅದ್ರಲ್ಲಿ ಬೇರೆ ಇವನು ಕರ್ಕೊ ಹೋದ್ರೆ ಇನ್ನೂ ಹೊಡಿತಾರೆ. ಆಮೇಲೆ ಅದಕ್ಕೆ ಏನ್ ಮಾಡೋದು, ಸೋಮವಾರ ನಮ್ಗೆ ಕೆಲಸ ಕಡಿಮೆ ಇರುತ್ತೆ, ಪ್ಲಾನಿಂಗ್ ಮಾಡೋದು, ಭಾನುವಾರ ಸಂಜೆ ಹೊರಡುದು, ಸೋಮವಾರ ಬೆಳಿಗ್ಗೆ ಅಷ್ಟರಲ್ಲಿ ನಾವು ಎಲ್ಲೇ ಇರ್ಲಿ ಇಲ್ಲಿಗೆ ಬಂದ್ಬಿಡ್ಬೇಕು ಗುರು. ಆ ತರ ಮಾಡ್ಬೇಕು ನಾವು. ಮಿಸ್ ಆಗಿ ಹಂಗೂ ದೂರ ಹೋದ್ರೆ ರಜಾ ಹಾಕತ್ತೀವಿ. ನಮ್ಮ ಓನರು ಏನು ಅನ್ನಕ್ಕಿಲ್ಲ, ಹಿಂದೆ ಬೈಕತ್ತಾರ, ಮುಂದೆ ಮಗ ಅಂತಾರ ಅಷ್ಟೇ. ಮಾತ್ರ ಚಿಂದಂತವ್ರು ನಮ್ಮ ಓನರು. ಸಿದ್ದಯ್ಯ ಗಾಯ್ಸ್, ನಮ್ಮ ಸಕ್ಕರೆ ನಾಡು ಪಾಂಡವಪುರ ಅಲ್ಲಮ್ಮ. ಏನ ಮರಿ ಅವನ್ ಕಡ್ಡಿ ತಗೋಬೇಕಾರೆ ಮೊದ್ಲು ಸೆಲ್ಫಿ ತಗೋತೀನಿ, ಒಂದೊಂದಾಗೆ ತಗೋತೀನಿ. ಎಲ್ಲ ನಮ್ಮ ಈ ವೀಕ್ಷಕರ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಹುಮ್ಮಸ್ ಬರ್ತಾ ಇರುತ್ತೆ. ನಾವು ಗೊತ್ತಲ್ಲ ಕ್ವಾಟ್ಲೆ ಇದ್ದಂಗೆ ನಮ್ದು. ನಾವ್ ಅಲ್ಲಿಗೆಲ್ಲ ಯಾಕೋಮ್ಮ ಅಂತ ಈಗ ಹೇಳ್ಬೋದು. ಆಮೇಲೆ ಇನ್ ಕರ್ನಾಗ ಅಯ್ಯಯ್ಯೋ ಅಂತ ಓಡಾಗೋರು ಎಷ್ಟೋ ಜನ ನಾವು ನೋಡಿಲ್ವಾ? ಸಾಗರ ಏನಪ್ಪ ನಿನ್ ಮಕ್ಕ ಇಷ್ಟೊಂದು ಬ್ಲಡ್ ಕಾಣಿಸ್ತಾನೆ ಇರೋದಪ್ಪ ನಿಂದು. ಸಿನಿಮೆಟಿಕ್ ಹಾಕವ್ನಿ, ಗುರು. ಬದ್ರಾಗ್ ಬೇಡ್ಕೋ ಗುರು, ಬದ್ರಾಗ್ ಬೇಡ್ಕೋ ಗುರು. ಗುರು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋನು ಆಯ್ತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹೊಡೀರಿ ಗಂಟೆ. ಅವ ಅಣ್ಣ ಇದಾರ ಅಲ್ಲಿ, ಅವ್ರ ಅಣ್ಣ ಅನ್ಸುತ್ತೆ ಅಲ್ವ ಇರೋದು. ಹಿಂಗೆಲ್ಲ ವಿಡಿಯೋ ಗಿಡ ಮಾಡ್ಕೊಂಡು ಗಾಯ್ಸ್, ಇಲ್ಲಿ ನಮ್ಮ ಫ್ಯಾಮಿಲಿ ಅವ್ರು ಸಿಕ್ಕವ್ರೆ. ಇಲ್ಲೊಬ್ರು ಗುರು, ಪಾಂಡವಪುರ ರೈಲ್ವೆ ಸ್ಟೇಷನ್ ಸರ್ಕಲ್ ಟೀ ಹೋಟ್ಲು ಇದು ನಮ್ದೇ. ಬಂದ್ಬಿಡಿ, ನೋಡ್ತಿರೋರು ಈ ಕಡೆ ಬಂದಾಗೆಲ್ಲ ವಿಸಿಟ್ ಮಾಡಿ. ನಾವು ನೈಟ್ ಹೊತ್ತು ಕೋಳಿ ಗಿಳಿಗೆಲ್ಲ ಬಂದಾಗೆಲ್ಲ ಇಲ್ಲೇ ನಿಂತ್ಕೊಂಡು ಒಳ್ಳೆ ಸ್ಟಾಪ್ ಕೊಡ್ಕೊಂಡು ನೆಮ್ಮದಿಯಾಗಿ ಟೀ ಕುಡ್ಕೊ ಹೋಯ್ತೀನಿ. ಓಹೋ, ಭಾಸ್ಕರ್ ಟೀ ಸ್ಟಾಲ್ ಗುರು.
ಗಾಯ್ಸ್ ಇವಾಗ ಈ ಬಡೇಕ ಎಲ್ಲ ಸಿಗರೇಟ್ ಸೇಯಿದ್ರೆ ನಾವು ಜ್ಯೂಸ್ ಕುಡಿದು ಬರೀ ವಿಡಿಯೋದಲ್ಲಿ ಅಷ್ಟೇ ನಾವು ಸಿಗರೇಟ್ ಸೇಯಿದು ಈ ಗಂಡು ಇವ್ರು ಮನೆಯವ್ರು ನೋಡ್ತಾರೆ ಅನ್ಬಿಟ್ಟು ಸೈನ್ಯವಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಇಲ್ಲಿ ಕೈಲಿ ಹಿಡ್ಕೊಂಡವನೆ ನೋಡಕ್ಕಾವು ಸೌಮ್ಯಕಾವು ತುಂಬಾ ಒಳ್ಳೆಯವನು. ಸುಳ್ಳು ಹೇಳ್ತಾವನೆ ಗುರು, ತುಂಬಾ ಒಳ್ಳೆಯವನು. ಕೋಳಿ ತಿನ್ನಲ್ಲ ಸಿಗರೇಟ್ ಸೇಯ್ತಾನೆ. ಚಂದ್ರಮ ಚಂದ್ರಮ ಗೊತ್ತಾಗ್ರೆ ಸಾಂಗಲೇ ಕಾಸಿಲ್ದಿದ್ರೆ ದೇವರಾಣೆ ಕನ್ಸಲ್ ಕೂಡ ಕನ್ಸು ಬೀಳಲ್ಲ, ಕನ್ಸಲ್ ಕೂಡ ಕನ್ಸು ಬೀಳಲ್ಲ. ಕನಸಿಗೂ ಆಗ ಕನಸಿಗೂ ಆಗ ಕನಸಿಗೂ ಮನಸ್ಸಿಗೂ ಕಥನ ನೆರವೇರದ ಆಸೆಯ ಮರಣ. ಆಗ ಕನಸಿಗೂ ಮನಸ್ಸಿಗೂ ಕಥನ ನೆರವೇರದ ಆಸೆಯ ಕಥನ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಬಿಟ್ಟಿದ್ದಾರೆಗಳ ಬೆಳೆದ ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಬಿಟ್ಟಿದ್ದಾರೆಗಳ ಬೆಳೆದ ಸಂಭ್ರಮ. ನಮ್ ಡ್ರೈವರ್ಗೆ ನಿದ್ದೆ ಬರ್ಬಾರ್ದು ಅಂತ ಗುರು ಇದು ಗುರು ಸಕಲೇಶ್ಪುರ. ಅಯ್ಯೋ ಫುಲ್ ಟ್ರಾಫಿಕ್ ಏನೆಲ್ಲ ಬಾನೆಡತ್ಕ ನಿಂತವ್ರ ಅಲ್ಲಿ ಏನ್ ಸಮಾಚಾರ ಅಂತ ಗೊತ್ತೈತಿಲ್ಲ. ಸಕಲೇಶ್ಪುರ ರೋಡಲ್ಲಿ ಪ್ರತಿ ಒಂದ್ ಕಾರ್ ಅವ್ರು ಆ ಕಡೆ ಬಾನೆಡತ್ಕ ನಿಂತವ್ರೆ ಗುರು. ಏನ್ ಕೆಟಾಗಿದಾವ ಏನೋ ಕಾಣಿ ಏನು 10-20 ಕಿಲೋಮೀಟರ್ ಇಂದ ಬರೀ ಟ್ರಾಫಿಕ್ ಇದೆ. ನಮ್ ಸೈಡ್ ಫ್ರೀ ಅದೇ ಹೋಯ್ತಾ, ನೀ ಆ ಕಡೆಯಿಂದ ಬರೋದಂತೂ ಫುಲ್ ಟ್ರಾಫಿಕ್. ಸಿದ್ದರಾಮುಂಡಿ ರಮೇಶ್ ಫುಲ್ ಟ್ರಾಫಿಕ್. ಇಲ್ಲಿ ನಿನ್ಸ್ಬಿಡಕ್ಕಲ್ಲ ಗಾಡಿಗಳು ಅಲ್ಲಿ ಗಾಡಿಗಳು ಬಜಾರ್ಗಳು ಸುಮ್ಮನೆ ಏನ್ ನಿಲ್ಸಿ ಅಲ್ಲಿ. ಆಗ್ಲೇ ಹತ್ತಾಗಿತ್ತು ಟ್ರಾಫಿಕ್, ಈಗ ಇತ್ತಾಗೆ ಫುಲ್ ಎಂಜಾಯ್ ಜಾಲಿ ಜಾಲಿ ಟ್ರಾಫಿಕ್ ಅಲ್ಲಿ ಪಡಿದೆ. ಅವಾಗ್ಲೇ ಆ ಸೈಡ್ ಜಾಮ್ ಆಗಿತ್ತು, ಈಗ ಈ ಸೈಡ್ ನೀನು ಬಾನೆಟ್ ಎತ್ಕೊಂಡು ನಿಂತ್ಕಲ್ಲ. ನಾಳೆಗೆ ಪಕ್ಕ ಧರ್ಮಸ್ಥಳ ಇರ್ತೀವಿ, ಬಾಯ್. ಇವತ್ತಂತೂ ಹೋಗಲ್ಲ ಧರ್ಮಸ್ಥಳಕ್ಕೆ, ನಾಳೆ ಹೋಗ್ತೀವಿ. ಟ್ರಾಫಿಕ್ ಜಾಮ್ ಗುರು. ಇದು ಗಾಡಿ ಹತ್ತಲ್ಲ ಗುರು. ವಾಕಿಂಗ್ ಮಸ್ತ್ ಆಗಿ ಏನು ಅವು ತಾನೇ ಇಂಜಿನ್ ಹೀಟ್ ಆಗೋವೆ. ಇಂಜಿನ್ ಹಾಗೆ ಮೆತ್ತಗಿಲ್ಲ ರೇಷ್ ಇಂಜಿನ್ ಗೊತ್ತಲ್ವಾ, ಅವೆಲ್ಲ ಏರ್ ಔಟ್ಕಲ್ಲ. KSRTC ಇಲ್ಲೊಂದು ಬಂದು ನಿಂತು 5-10 ಕಿಲೋಮೀಟರ್ ಲಾಕ್ ಆಗದೆ ಇಲ್ಲಿ. ಇದೊಂದು ದಾರಿಯಿಂದ ಈ ಕಡೆ ಅರ್ಧ ಕಿಲೋಮೀಟರ್, ಈ ಕಡೆ ಅಂತೂ ಕಾರ್ಗಳು ಕೆಟ್ಟ ನಿಂತೋಗವೆ.
ಹೆವಿ ಟ್ರಾಫಿಕ್ ಇದೆ, ವಿಡಿಯೋ ಮಾಡ್ತಾರೆ. ಹೆವಿ ಟ್ರಾಫಿಕ್ಕು ನೋಡ್ಬೋದು. ಕಾರ್ನ ನಿಲ್ಸ್ಬಿಟ್ಟು ನಡ್ಕೊಂಡು ಬಂದಿದ್ದೀವಿ ಅಲ್ಲೇ ನಿಲ್ಲಿವರೆಗೂ. ಇದೇನು ಎಲ್ಲ ಇದು ಬ್ರೇಕ್ ಫೇಲ್ಯೂರು. ಹಾಂ ಸಮಸ್ಯೆ ಹೊರತು ಗಾಡಿ ಪಾರ್ಕಿಂಗ್ ಸೂಪರ್ ನೋಡಿ ಫ್ರೆಂಡ್ಸ್. ಗಾಡಿ ಡ್ರೈವರು ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಗುರು. ಇಲ್ಲಿ ಇದೇ ಗಾಡಿ. ಇದು ಬ್ರೇಕ್ ಫೇಲ್ ಅಂತೆ. ಏನಪ್ಪ ಇಲ್ಲಿ ಫುಲ್ ಟ್ರಾಫಿಕ್, ಒಟ್ಟಿನಲ್ಲಿ ಫುಲ್ ತೊಂದರೆ. ಇದು ಬ್ರೇಕ್ ಫೇಲ್ಯೂರು. ಇಲ್ಲೊಂದು ಗಾಡಿ ಬಂದೈತೆ, ಸೈಡ್ ಹೊಡೆದವ್ರೆ. ಲೈವ್ ಇಲ್ಲ. ಹಸಿ ಗಾಡಿಗಳು. ಇದು ಬ್ರೇಕ್ ಫೇಲ್ಯೂರು. ಇದೇನು ಎತ್ಗತ್ತೆ ಗಾಡಿ. ಬಾ ಬಾ ಬಾ. ಕಾರ್ ನಿಲ್ಸಲ್ಲ, 2 ಸೆಕೆಂಡ್ ಕಾರ್ ನಿಲ್ಸಲ್ಲ. ಗಾಡಿ ಬಂದ್ಬಿಡಿ ಇತ್ತಗೆ. ಕಾರ್ ನಿಲ್ಸು ಅಲ್ಲಿ. ಗಾಡಿ ಹೊಡ್ಕ ಬತ್ತೆ. ಬಾ ಬಾ ನಿಲ್ಸೋನು ಅಲ್ಲೇ ನಿಲ್ಸೋವ. ರಿಯೋ ರಿಯೋ ಬಡೆ ಬಡೆ ಮೆತ್ಕೊಡೆ. ಆಮೇಲೆ ಮುಂದಕ್ಕೆ ಹೊಡ್ಬಿಟ್ಟೆ. ಆಮೇಲೆ ಅಯ್ಯೋ ಅಮ್ಮನ್ ಓಲೆ. ಇನ್ನು ಕೆಳಗೆ ಎರಡು ಟೈರ್ ಒಳಗೆ ಹೋಯ್ತು. ಬರೋ ಡೌಟು. ಬರಲ್ಲ ನೋಡ ಬೊಂಬರ್ ತಗೊಂಡಿದ್ದಾಳ. ಬೊಂಬರ್ ಅದೇ ಅದೇ ಯಾವುದಿಲ್ಲ. ಏನ್ ಮಾಡೋದು ಇದಕ್ಕೆ? ಅದು ಹೋಗ ಹತ್ತದ ಅದು. ಅಲ್ಲತ್ತಿದ್ರು ಇಲ್ಲ ಹತ್ಬೇಕಲ್ಲ. ಅಲ್ಲಿ ಎಲ್ಲ ಟೈಮ್ ಹೋಯ್ತಾವಲ್ಲ ಒಳಕ್ಕೆ. ಯಾಕೆ ಇಷ್ಟು ಹೊತ್ತಿಗೆ ಯಾಕೆ ಬಂದೆ? ಏನು ಯಾವ ಇಲ್ಲ, ಏನು ಹೋಗಲ್ಲ. ಹಾ ಏನು ನಾಳಿದ್ದೆ ಏನು ಆ ಟೈಮ್ ಬರ್ಬೇಕಲ್ಲ ಹೋಲಿ. ಇವತ್ತು ಹೊಡಿಬೇಕಾಯ್ತು. ರವಿ ಸಿಂಗ್ ಫೋನ್ ಮಾಡ ಮರಿ ಹೊಂಟದನು. ಆದ್ರೂ ಈ ವಿಡಿಯೋ ಮಾಡ್ತೀನಿ ಇದೆಯಾ? ಹ್ಞೂ ಗುರು. ಇಲ್ಲಿ ಗಾಡಿ ಆಚೆ ತಗೋತೀನಿ ಅಂತ ಧೈರ್ಯ ನೋಡೋಣ. ಸಕಲೇಶ್ಪುರ ರೋಡ್ ಇವತ್ತು ಫುಲ್ ಜಾಮ್. ಎಲ್ಲ ಗಾಡಿಗಳು ಅಪ್ಸೆಟ್ ಆಕ್ಸಿಡೆಂಟ್ ಬರೀ ಇದೆ ಆಗದೆ. ಹಿಡ್ಕೊಳಪ್ಪು. ಎಸ್ ಗಾಡಿ ಬರೀ ಬ್ರೇಕ್ ಫೇಲ್ಯೂರು ಅದು ಇದು ಬರೀ ಇದೆ ಗುರು. ನೋಡಿ ಫ್ರೆಂಡ್ಸ್, ನಮ್ಮ ಯೂಟ್ಯೂಬರು ಇಲ್ಲಿ ಹೆಲ್ಪ್ ಮಾಡ್ತಾವನ. ಎಲ್ಲ ಕಾಣ್ತಾ ಬಿಟ್ಟಿದ್ದ. ಟ್ರೈ ಮಾಡು ಅಷ್ಟೇ. ಇಲ್ಲಿ ನಿನ್ ಕೆಚ್ಕೊಬಿಟ್ಟಾದ್ರೆ ಇದು ಗೊಬ್ಬರ ಯಾವುದೇ ಕಾರಣಕ್ಕೂ ಆಗಲ್ಲ. ಆಗಲ್ಲ ಆಗಲ್ಲ. ನಿಮ್ ಲಾರಿನೇ ಅದಕ್ಕೆ ಬಿಟ್ಟಿದೆ ಮೇಲೆ. ಲೋಯ್ತಾ ಮುಂದಕ್ಕೆ ಹೋಗೋನು ಹೋದ್ರೆ ಬಂದ್ರೆ ಮುಂದೆ ನಡಿ ಆಗುದಿಲ್ಲ. ಬಾಯ್ ಬಾಯ್. ಮತ್ತೆ ಕಡೆ ರೈಟ್. ಅದು ಬ್ರೇಕ್ ಫೇಲ್ಯೂರ್ ಅಂತ ಗುರು. ಅದು ಲಾರಿ ಅವ ಬ್ರೇಕ್ ಫೇಲ್ಯೂರ್ ಆಗಿ ಒತ್ತು ಕೊಡ್ಬಿಟ್ಟವನೆ. ಅಂದ್ರೆ ಹಂಗಾದ್ರೆ ಹತ್ತುತ್ತೆ ಅಂತ ಅವನ ಬ್ರೇಕ್ ಫೇಲ್ಯೂರ್ ಆಗಿ ಹೋಯ್ತೀನಿ ಅಂತಾನೆ. ಬ್ರೇಕ್ ಫೇಲ್ಯೂರ್ ಎಲ್ಲ ಕೆಲ ಒತ್ತು ಕೊಡ್ದವನೆ ಅಷ್ಟೇ ಹೊಟ್ಟೋಗದೆ. ಅದೆಲ್ಲ
ದೊಡ್ಡ ದೊಡ್ಡ ಗಾಡಿಗಳಲ್ವಲ್ಲ ಹೊಡೆದಾಗ ಏನ್ ತಗೊಂಡಿಲ್ಲ ಅನ್ಸುತ್ತೆ, ಹೊಡ್ಬಿಟ್ಟವನೆ ಅದೊಂದ್ ತಡ್ಕ. ಮೋರಿ ಇಲ್ಲ ಅಂದಿದ್ರೆ ಅವ್ನ್ ಪಾಸು. ಮೋರಿ ಎಲ್ಲ ಮುಂದೆ ಕಲ್ಲಿಲ್ಲ ಅಂದ್ರೆ ಹತ್ತಿಸ್ಬಿಡುವ ಆ ಗಾಡಿ ಬರುದು ಆ ಕಲ್ಲಿಲ್ಲ ಅಂದಿದ್ರೆ ಅದರಿಂದ ಬತ್ತಲ್ಲ. ಈಗ ಅವನ್ಗೆ ಎಷ್ಟು ರಿಸ್ಕ್ ಹೇಳು. ಅದೇ ಈಗ ಆರ ಯಾಕ ಮೀಟಿ ಏನ ಮಾಡ್ಬೇಕಲ್ವಾ. ಏನಪ್ಪ ಎತ್ತುದು ಅದ ಅಡಿಲಿ ದೊಡ್ಡ ಕಬ್ಬಣ ಕಲ್ಲ ಅಮ್ಮಿಕಂದದೆ ಲಾರಿ ಮುಂದ್ಗಡೆ ಮಡ್ಗಾರು 4 ಕಿಲೋಮೀಟ್ರು ಬೆಂಗಳೂರ ಬೆಳಗ್ಗೆನೆ ಒಟ್ಟಲ್ಲಿ ಹೋಯ್ತೀರಿ. 3 ಕಾರ್ ಕೆಟ್ಟಕವೆ ರೋಡ್ ಮಧ್ಯ. ವಿಡಿಯೋ ಮಾಡ್ತಿದ್ದೆ ಬರೀ. ಇದು ಮಾಮೂಲಿ ಇಲ್ಲಿದು ಹೋಗ್ಲಾ. ಬೆಳಗ್ಗೆ 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 ಬೆಂಗಳೂರು ಬೆಂಗಳೂರು ಬೆಳಗ್ಗೆ ಇಲ್ಲಿ ಯಾರಪ್ಪ ವಾರ ಬಡ್ಡೆ ಯಾರು ಮಾಡ್ಕೊಳ್ಳಿ ಅಂತ ಅಡುಗೆ ಸರ್ ಬೆಂಗಳೂರು ಬೆಳಗ್ಗೆ ಇವ್ ಕೇಳ್ತೀವಿ. ಅಣ್ಣ ನಮ್ಗೆ ಊಟ ಅಣ್ಣ ಏನ್ ಸರು ಟ್ರಾಫಿಕ್ ಅಲ್ಲಿ ನೆಮ್ಮದಿ. ಹಲೋ ಹೆಚ್ಚು ಕಡಿಮೆ ಒಂದು 15 ಲೀಟರ್ ನೋಡಿ. ಈ ನಮ್ ತಂದ್ಬಿಟ್ಟು ಹಾಕಂಬರಿ ಈ ಕ್ಯಾಂಟ್ರ್ ಪಂಡ್ರಿ 8-6 ಕೊಡ್ತೀವಲ್ಲ ಅವ ಏನ್ ಮಾಡೋ. ಈಗ ಓನರ್ ಗಾಡಿ ತಗೊ ಬಂದಿರ್ತಾನೆ ಅವ, ಓನರ್ಗೆ ಏನ್ ಲೆಕ್ಕ ಕೊಡೋದವ. ರೆಡಿ ಆಯ್ತಾ ಇದು ಸಿಂಗಲ್ ವೇ. ಅಯ್ಯೋ ನಮ್ ಫ್ರೀ ಆಯ್ತು ಕಪ್ಪ, ನಮ್ ಫ್ರೀ ಆಯ್ತು ರೋಡು ನೋಡ್ಮ ಇಲ್ಲಿಂದ. ಅಯ್ಯೋ ಬೆಂಗಳೂರು ಬೆಳಗ್ಗೆ ಬೆಂಗಳೂರು ಬೆಳಗ್ಗೆ ಬೆಂಗಳೂರು ಬೆಳಗ್ಗೆ ಬೆಂಗಳೂರು ಬೆಳಗ್ಗೆ ಬೆಂಗಳೂರು ಬೆಳಗ್ಗೆ ಬೆಂಗಳೂರು ಬೆಳಗ್ಗೆ. ಈ ಕಡೆ ಅಂತೂ ನಾವ್ ಎಷ್ಟು ಸ್ಪೀಡಲ್ಲಿ ಬಂದ್ಮ ಅಲ್ಲಿಂದ ನಿಂಗ್ ಬಂದ್ ಅದೇ ಎಲ್ಲ ಆರ್ಸ್ಕೋಬೋದ್ರು ಗೊತ್ತಾ ಕಾರ್ನವರು. ಯಾರೋ ಅಯ್ಯೋ ಇಲ್ಲ ಬೆಂಗಳೂರು ಅಲ್ಲಿ ಲಾರಿ ಸೈಡ್ ಗಾಡಿ ಮಾತಾಡಿದ್ದೀರಾ. ಲೋ ಓಲಿ ಬ್ರೇಕ್ ಫೇಲ್ ಆಗೋದಲ್ಲ, ಆ ಲಾರಿ ಏನಾರ ಇನ್ನು ಹಳ್ಳಕ್ಕೆ ಕುತ್ಕೊಬಿಟ್ಟಿದ್ರೆ ಬೇರೆ ಕಡೆ ಮುದ್ದಿನ ನಮ್ಮ ಗಾಯ್ಸ್. ಏನ್ ಗಾಯ್ಸ್ ಇದು ಅದೆಷ್ಟು ಗಾಡಿ ಕೆಟ್ಟಾಗಿದಾವ. ಅಯ್ಯೋ ಒಳ್ಳೆ ಗಾಡ್ಲಿಯವರು ಕಾರಣ ಇಲ್ಲಿ ಚರಣ ಎಸ್ಸಿ ಟ್ರಾಫಿಕ್ ಅಲ್ಲ. ಅಲ್ಲಿ ನೋಡ್ರೆ ಲೋಡ್ ಲಾರಿ ಹತ್ತನೇ ಇಲ್ಲ. ಇಲ್ಲಿ ಬ್ರೇಕ್ ಫೇಲರ್ ಆಗಪ್ಪ ಗುದ್ದವನೆ ಏನ ಬಡಿದೆ ಇವ ಇಲ್ಲದಕ್ಕೆ ಅದಕ್ಕೆ ಯಾವ ಸೈಡ್ ಅದಕ್ಕೆ ಡ್ರೈವಿಂಗ್ ಸೀಟ್ ಕುತ್ಕೊಂಡ್ರು ಡ್ರೈವಿಂಗ್ ಸೀಟ್ ಮೇಲೆ ಹೇಳ್ತೀನಿ. ಈಗ ಸೀಟ್ ಕೊಡಿಕ್ಕಿಲ್ಲ ಡ್ರೈವಿಂಗ್ ಸೀಟ್ ಕುಣಿಸ್ಕೋ ನೋಡ್ಕೊ ಹೇಳ್ತಾ ಇರ್ತಾನಿಲ್ಲ ಕುತ್ಕೊಂಡು ತೊಡೆ ಮೇಲೆ. ಏನ್ ಗುರು ಟ್ರಾಫಿಕ್ ಮಯ. ಸಕಲೇಶ್ಪುರ ಮಾಮೂಲಿ ಯಾವ್ದಿದು ಸ್ಟಾರ್ ಪ್ಲೇಸ್. ರೆಸ್ಟಿಂಗು ವೆಜ್ ಹೋಟ್ಲು ಯಾಕೆ ಮಾಡಿದ ಗಾಡಿಯ ಪಯಣ. ಎಲ್ಲ ಬಾರಿಸ್ತವ್ರೆ ಗಾಯ್ಸ್ ಊಟಕ್ಕೆ ನಿಲ್ಸಿದ್ದು. ಮೆತ್ತಕ್ತಿನಪ್ಪ ಕಿತ್ಕೊಳ್ಳಲ್ಲ. ಬಿಸಿ ಬಿಸಿ ಊಟ ಹೆಂಗೆ ನಾ ಕಾಣಿಸ್ತಿದ್ದಾನ ಬಾರಿಸ್ತಾ ಇರೋದೆ. ಕರೆಕ್ಟಾಗಿ ಕಾಣ್ತಿದ್ದಲ್ಲ ಊಟ ಗೀಟ ಮಾಡ್ಕೊಂಡು ಬಗಾಸುರು ನುಂಗು ನುಂಗು ನುಂಗು
ಸ್ಟಾರ್ ಪ್ಲೇಸ್ ಹತ್ರ ಊಟ ಗೀಟ ಮಾಡಾಯ್ತು. ಇವಾಗ ನೆಕ್ಸ್ಟು ಹೊರಡಬೇಕು ಧರ್ಮಸ್ಥಳದ ಕಡೆಗೆ. ಶಿಸ್ತಾಗಿ ಹೊಟ್ಟೆ ತುಂಬ ಊಟ ಮಾಡಾಯ್ತು. ಈಗ ಏನು ಬರೀ ಟ್ರಾಫಿಕ್ ಹೋಗೋರು ಇಲ್ಲಿ, ಈ ರೋಡ್ ಪೂರ್ತಿ ಬರೀ ಟ್ರಾಫಿಕ್ಕು. ನಾವು ಇವತ್ತು ನಮ್ಮ ಜೀವನ ಎಲ್ಲ ಬರೀ ಟ್ರಾಫಿಕಲ್ಲೇ ಹೋಗೋದೆ. ಆದರೂ ಏನೋ ಒಂಥರ ಮಜಾ. ಹೆಂಗ್ ಬಿಡ್ತಾ ನೋಡು ಹೊಗೆಯ ಚರಣನೇ ಸೈತಾನೆ. ಗಂಟೆ ಆಯಿತು ಎಲ್ಲ ಮತ್ತು ಟಿಕೆಟ್ ನಾವು ಸಹಿದಿಲ್ಲ ಗುರು, ಅದಕ್ಕೆ ಸೈಡಲ್ಲಿ ನಿಂತಿರೋದು ನಾವು. ಹಾಂ ಎಲ್ಲ ಬಾಯ್ ಬಿಟ್ಕೊಂಡು ಒಂದೊಂದು ಮುತ್ತುಗಳು ಹೇಳ್ಚಾರ ಏನು ಕಿತ್ತಿ ದಬಾಗ್ಬಿಟ್ಟಿರಂಗೆ ಚೆನ್ನಾಗಿ ಉಂಡ್ರು ಮನಗವ್ರ ಈಗ ತೂಗಿಸ್ಕೊಂಡು ಇವ್ರ ಅಯ್ಯೋ ಬಾಯಿ ನೋಡು, ಬಾಯಿ ಹೆಂಗ್ಬಿಟ್ಟವ್ರೆ ಚೆನ್ನಾಗಿ ಉಂಡ್ರು. ಮನ್ಗವೆ ನಾವು ನಮ್ಮ ಡ್ರೈವರ್ಗೆ ಕಂಪ್ನಿ ಕೊಡ್ತಾವೆ. ಕಂಪ್ನಿ ನಮಗೆ ನಿದ್ದೆನೇ ಬರೋದಿಲ್ಲ. ನಾ ಬೆಳಗಾನ ಎದ್ದಿ ನಾವು ನೈಟ್ ಡ್ಯೂಟಿ ಮಾಡೋರಲ್ವ, ಅದಕ್ಕೆ ನಮಗೆ ನಿದ್ದೆ ಬರೋದಿಲ್ಲ. ಏನು ಗುರು ಫುಲ್ ಟ್ರಾಫಿಕ್ ಜಾಮು. ಇಷ್ಟೊತ್ತಿಗೆಲ್ಲ ಧರ್ಮಸ್ಥಳದಲ್ಲಿ ಹೋಗಿ ಮನ್ಗಿರ್ಬೇಕಾಯ್ತು. ನಾವು ಇನ್ನೂ ರೋಡಲ್ಲೇ ಸಾಯ್ತಾವೆ. ಬರಹ ಅದು ಈಗ ಧರ್ಮಸ್ಥಳದಲ್ಲಿ ಅಮೌಂಟ್ ಕೇಸಿ ರೋಡ್ಗಳೆಲ್ಲ ಏನು ಮಾಡ್ತಾಯಿದಾರೆ, ದುಡ್ಡೆಲ್ಲ ನುಂಗ್ತವ್ರೆ. ರೋಡ್ ಮಾತ್ರ ಮಾಡ್ತಾಯಿಲ್ಲ, ಬರೀ ಹಳ್ಳ ಕುಳಿನೇ ಅವೆ. ರೋಡೇ ಚೆನ್ನಾಗಿಲ್ಲ ಗುರು, ಎಲ್ಲ ಸ್ಲಮ್ಮು, ಎಲ್ಲ ಹಳ್ಳ ಕುಳಿ. ಧರ್ಮಸ್ಥಳ ಎಂಟ್ರಿ. ಸಿಗುತ್ತಾನೆ ಅಲ್ಲೇ ಅವನ್ನ ಅದಾಗಿ ನೋಡಿ ಚೆನ್ನಾಗಿಲ್ಲ. Finally, ಧರ್ಮಸ್ಥಳ reached. ನೋಡ ಇದೆ ಬಿಡುಗ ಏನ್ ಕುಡ್ತಾರೆ ಈಗ. ಹಾಯ್ ಗಾಯ್ಸ್, ಎಲ್ಲ ಫುಲ್ ಡಿಟೆಂಡ್ ಗಾಯ್ಸ್. ಇಲ್ಲೆಲ್ಲ ಇನ್ನೂ ಟ್ಯೂನ್ ಓಪನ್ ಅವೆ. ಟೀಗೆ ಕುಡಿಯೋರು. ಶರಾವತಿ, ಸಾಕೇತ, ನೇತ್ರಾವತಿ ಎಲ್ಲ ಇದಾವೆ ಅಲ್ಲಿ. ಏನಲ್ಲ ಏನು ದೇವಸ್ಥಾನ ಎಲ್ಲ ಆಶ್ರಮಗಳು ಅಲ್ಲೇ. ಸಾಕೇತ ಏನ್ ಗಾಡಿಗಳು. Hi guys. Hi. ಪಟ್ಟಿದೆ ರೂಮ್ ಇದ್ದೆ ಕೆಳಗು ಫಸ್ಟು ಅಲ್ಲಿ.
ಅಪ್ಪು ಹೋಗೋನೆ. ಏನು ಗಾಡಿಗಳು ಈ ಪಾಟಿ ಅವೆ ಗಾಯ್ಸ್. ಕೊನೆಗೂ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ರೋಡಲ್ಲಿ ಗಿಡಲೆಲ್ಲ ಅಡ್ಡಾಡ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಈಗ ಹೋಗಿ ಪಾಚ್ಕೋಬೇಕು. ಕಣ್ಣೆಲ್ಲ ಎಳಿತಾವೆ ಈಗ. ಆಗಿದೆ ಗುರು, ಎಲ್ಲ ಕಡೆ ಹೌಸ್ಫುಲ್ಲು. ಭೂಮಿ ಸಿಗ್ತಿಲ್ಲ, ಹುಡ್ಕಾಡ್ತಾವೆ. ಚರಣ ನಿದ್ದೆ ಮಾಡಿದ್ನ, ಒಳ್ಳೆ ನಿದ್ದೆ ಕಾರಲ್ಲಿ. ಹಾಂ ಇಲ್ಲಿ ನೋಡಿ, ಈಗ ಇಲ್ಲಿಗೆ ಬಂದು ಗಂಗೋತ್ರಿ. ಏನು ಗಾಡಿಗಳ ಪಾಟಿ ಯಾವಾಗಲೂ ಇಲ್ಲಿ. ಚಂದ್ರನ್ ನೋಡಿ, ಚಂದ್ರನ ನಿಮಗೆ ಚೀಟಿ ಯಾವತ್ತು ಮಾಡ್ಬೇಕು, ಚೀಟಿ ಅಂದ್ಬಿಟ್ಟು ಎಲ್ಲ ಗ್ಯಾಪ್ನ ಇತ್ತು. ನಾಳೆ ಯಾವ ವಾರ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಹೌಸ್ಫುಲ್ ಹೌಸ್ಫುಲ್ ಹೌಸ್ಫುಲ್. ಶಿಸ್ತಾಗಿ ಬರಪ್ಪ, ಇಲ್ಲೇ ರೋಡ್ ಗಿಡ ಲಾಸ್ಕ ಮನಿಕಮ್ಮ. ಏನಂತ ಹೌಸ್ಫುಲ್ ಇಲ್ಲ ಮತ್ತೆ ಮೇಲೆ ಮತ್ತೆ ಎಂಟ್ರೆನ್ಸ್ ಎಲ್ಲ ಕೇಳ್ಕವ್ರು ಬರ್ತಾನೆ. ಯಾರು ಎಷ್ಟಿದ್ದೀರ ಮಗಿರು. ನಮಸ್ತೆ ಸರ್. ಹಲೋ, ಇಲ್ಲಿ ಕಟ್ಟ ಬ್ಲೂಟೂತ್ ಹಲೋ ಸರ್. ಸರ್ ಕನ್ನಡ ಬಲ್ ಸರ್. ರೂಮ್ ಬೇಕಾಗಿತ್ತು ಧರ್ಮಸ್ಥಳ. ಹೌದು ಸರ್. ನಮ್ಮ ಗಂಡು ಬುಕ್ ಮಾಡ್ತ ಆನ್ಲೈನಲ್ಲೇ ಬುಕ್ ಮಾಡ್ತಾವನೆ. ಸರ್ ಸಾಗರ್ ಅಂತ, ಸಾಗರಿಂದ ಸರ್. ಕೆಲಸ 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 ಸರ್. ಸರಿ ಓಕೆ ಸರ್. ಹಾಂ ಓಕೆ ಸರ್. ಟೆಕ್ನಾಲಜಿ ಯಾವ ಆ್ಯಪ್ಲ ಅದು? ಲವ್ ಲವ್ ಬಂದಾಗಿಲ್ಲ ಹಿಂಗೆ ಮಾಡ್ತಿದ್ವಿ ನಾವು. ಯಾವ ಆ್ಯಪ್ ಅದು? ಯಾರಿಗೆ ಫೋನ್ ಮಾಡಿದ್ದೀಗ? ರೂಮ್ ಇರ್ತಾರೆ ನೋಡಪ್ಪ. ಬರ್ತಿದ್ಯಾ ಕೆಲ್ಸ. ಈಗ ಯಾರು ಯಾವ ಆ್ಯಪಲ್ಲಿ ಫೋನ್ ಮಾಡಿದ್ದ? ಒಂದು ಲೀಸ್ಟ್ನಾಗ ಕಳಿಸ್ಬಿಟ್ಟನೆ. ಯಾರು ಬೇಕಲ್ಲ, ಇದು ಬೇಕಾಯ್ತು, ಎದಕ್ಕೆ ಮಾಡಮ್ಮ? ಎಲ್ಲಿ ಅವ್ರದ್ದು ಕೇಳಬೇಕಷ್ಟೇ. ಇಲ್ಲೇ ಕ್ಯಾಪ್ ಎಲ್ಲ ಕೊಡ್ತಾರೆ, ಇಸ್ಕೊಂಡು ಮುಗಿತಾರೆ. ಏನಿಲ್ಲ, ಕ್ಯಾಪ ಕೊಡ್ತಾವ್ರೆ, ಇಸ್ಕೊಂಡು ಮುಗಿತಾರೆ. ಫೋನ್ ಮಾಡ್ತಾನೆ. ಎಲ್ಲ ಮಾಡ್ಬೇಕಾನೆ. ಈಗಲೇ ಮಾಡಿಸ್ಕೊಂಡು ನಮ್ಮ ಜೊತೆ ಮಲ್ಕೋ. ಸ್ನಾನ ಮಾಡಿಸ್ಕೊಂಡು ಹೊರಗೆ ಬರೋದೆ. ಏನಿಲ್ಲ ಆಯ್ತಾ? ಹ್ಞೂ ಟೇಸ್ಟ್ ಸರಿ ಗುರು, ಚಾರಣನ ಟೀ ಕುಡ್ದಿಲ್ಲ. ನಾವು ನೀರೇ ಚೆನ್ನಾಗಿತ್ತು ಗುರು ಟೀಗಿಂತ. ಹಸು ಗಂದ್ಲ ಕುಡ್ದಂಗಿಲ್ಲ, ಆ ಗಂದ್ಲ ಸೂಪರ್ ಆಗದೆ. ದೇವ್ರೊಣಗು ಸ್ವಾಮಿ 20 ರೂಪಾಯಿದೊಂದು ನೀರ್ ತಗೋಬಿಟ್ಟಿದ್ರೆ ಇನ್ನು 45 ರೂಪಾಯಿ ದೇವ್ರೊಣಗು ನಮ್ಗೆ ಉಳಿತಿತ್ತು. 55 ರೂಪಾಯಿ. ಅಯ್ಯೋ 15 ರೂಪಾಯಿ ಅಂತ ಒಂದ್ ಟೀ ಹೆಂಗೈತೆ ಅಂದ್ರೆ ಬಾಯಿಗೆ ಹಾಕಿದ್ರೆ ವಾಂಟ್ ಬತ್ತದೆ. ನಡೀತಿತ್ತು. ಎಲ್ರಿಗೂ ಹೇಳ್ಬಿಡಪ್ಪ, ಬ್ರಾಂಚ್ ಓಪನ್ ಧರ್ಮಸ್ಥಳ ನೀರ್ ತಗ ಕುಡ್ಕೊಬಿಡಿ, ಇಲ್ಲಿ ಟೀ ಮಾತ್ರ ಕುಡಿಬೇಡಿ. ಆ ಪಾರ್ಟಿ ಕಚಡುವ ಟೀ ಅದು ಬೇರೆ ಟೀ ಅಂತ. ಕಾಫಿ ಹೆಂಗಿತ್ಲಾ? ಸೂಪರ್ ಆಗೈತೆ. ಅಲ್ಲ ಟೀನೇ ಆ ಮಟ್ಟಿಗದೆ ಅಂದ್ರೆ ಇನ್ ಕಾಫಿನೇ ಇರೋದು ಬೇಡ. ರೂಮ್ ಹುಡ್ಕಿ ಹುಡ್ಕಿ ಸುಸ್ತಾಯ್ತು, ಎಲ್ಲ ಫಿಲಪ್ ಆಗ್ಬಿಟ್ಟದೆ. ದೇವಸ್ಥಾನದ ಕಡೆದು ಪ್ರೈವೇಟ್ ರೂಮ್ಗೆ ಹೋದ್ರೆ ಒಂದು ರೂಮ್ಗೆ 3,000 2,000 ಹೇಳ್ತವ್ರೆ. 3,000 ಕೊಡೋದಕ್ಕೆ ಶಿಸ್ತಾಗಿಲಿ ನಮ್ದು ಇರೋ ಸಾಲ ತಗೊಂಡು ನಮ್ಮ ಮೈಕಗಳು ಕೆಳಗೆ ಕಾಸ್ಬಿಟ್ಟು ಶಿಸ್ತಾಗಿ ಪಾಚ್ಕೊಂಡ್ರೆ ಆಯ್ತು. 3,000ಕ್ಕೆ ಪೆಟ್ರೋಲೇ ಹಾಕ್ಸಿಲ್ಲ ನಾವು. ಅದೇ 3,000ಕ್ಕೆ ಹಾಕಿದ್ರೆ ಮಂಗಳೂರು, ಉಡುಪಿ, ಗೋಕರ್ಣ ಎಲ್ಲ ಸುತ್ಕೊ ಹೋಗ್ಬೋದು.
ಇನ್ನು 2 ಅವರ್ ಅದೇ ಟೈಮ್ ಎಷ್ಟಲ್ಲ ಈಗ 2 ಗಂಟೆ ಟೈಮು ನೈಟು 2 ಗಂಟೆ 2:30 ಆಯಿತು ಇನ್ನೇನೋ 4 ಗಂಟೆ ಅಷ್ಟರಲ್ಲಿ ಎದ್ದೇಳಬೇಕು 2 ಅವರ್ಗೆ 300 ರೂಪಾಯಿ ಕೊಡೋದು ಯಾಕೆ ಅಂದ್ಬಿಟ್ಟು ಶಿಸ್ತಾಗಿಲಿ ಎಂಥ ನೆಮ್ಮದಿ ಇದೆ ಅಂದರೆ ಇಲ್ಲಿ ಆಕಾಶದಿಂದ ಐ ಬಾರ ಬೆಳ್ತಂಗಡಿ ನರಸಿಂಹಣ್ಣ ನರಸಿಂಹಣ್ಣ ಶಿಸ್ತಾಗಿ ಮನಿಕೆ ಅಂದ್ರೆ ಇಲ್ಲ ಹಂಗೆ ಅವ್ರೆ ಯಾವ ರೂಮು ಬೇಡ ಏನು ಬೇಡ 2 ಅವರ್ ಶಿಸ್ತಾಗಿ ಇಲ್ಲೇ ಮೊಬೈಲ್ ಗಿಬೈಲ್ ನೋಡ್ಕೊಂಡು ನೆಮ್ಮದಿಯಾಗಿ ಉಳ್ಳಾಡ್ಕೊಂಡು ಎದ್ದು ಹೋಗೋದು ದೇವಸ್ಥಾನಕ್ಕೆ ಅಂತಂತ ಎಂಥ ಸತ್ತೆ ಸೊದೆ ಒಳಗೆ ಲೋಡ್ಗೆ ಹೋದಾಗ ಮನಿಕತ್ತೀವಂತೆ ಇಲ್ಲಿ ಮನಿಕಂದ್ರೆ ನಿದ್ದೆ ಬರೋಲ್ದ ನಮಗೆ ಶಿಸ್ತಾಗಿ ಮನಿಕದೆ ಅವ